ಕ್ರಿಶ್ಚಿಯನ್ ಲಿಂಗಾಯತರು ಇದ್ದಾರ, ಜೈನ್ ಪಂಚಮಸಾಲಿ ಇದ್ದಾರ, ಕ್ರಿಶ್ಚಿಯನ್ ದಲಿತರಿದ್ದಾರ. ನೋಡಿ, ಕ್ರಿಶ್ಚಿಯನ್ ದಲಿತರು ಅನ್ಬೇಡಿ. ನಿಮಗೆ ಒಂದು ಹೇಳ್ತೇನೆ ನಾನು, ಒಂದು ಸಾರಿ ಧರ್ಮಾಂತರ ಆದಂದ್ರೆ ಯಾವುದೇ ವ್ಯಕ್ತಿ ಅವನಿಗೆ ಧರ್ಮಾಂತರ ಆಗ್ತಕ್ಕಂಥದ್ದು ಅವನ ಹಕ್ಕು. ಧರ್ಮಾಂತರ ಆದರೆ ಧರ್ಮಾಂತರ ಆದ ದಿನದಿಂದ ಅವನು ಪೂರ್ವಾಶ್ರಮದ ಹಂಗಳೆಲ್ಲ ತರದೋಗ್ತದ, ಪೂರ್ವಾಶ್ರಮದ ಸಂಬಂಧಗಳು ಕಡ್ದೋಗ್ತದ. ಯಾವತ್ತು ಧರ್ಮಾಂತರ ಆಗ್ತಾನ ಅವತ್ತಿನಿಂದ ಅವ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ನು, ಇಸ್ಲಾಂ ಧರ್ಮಕ್ಕಾಗಿದ್ರೆ ಇಸ್ಲಾಂ ಧರ್ಮ, ಮತ್ತು ಯಾವುದೇ ಧರ್ಮಕ್ಕಾಗಿದ್ರೆ ಅವತ್ತಿನಿಂದ ಒಂದು ಪೂರ್ವಾಶ್ರಮ ಸಂಬಂಧ ಇರುವುದಿಲ್ಲ. ನೋಡಿ, ಅದನ್ನು ಬೇರೆ. ಈಗ ಆರ್ಥಿಕವಾಗಿ ಕೇಳಿ ನಿಮಗೆ ಉತ್ತರನ ಹೇಳ್ತೇನೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಿಮಗೆ ಕಳಕಳಿ ಕಾಳಜಿ ಇದ್ದರೆ 2013ರಿಂದ 2018ರವರೆಗೂ ಸಿದ್ದರಾಮಯ್ಯನವರೇ ಇದ್ರಿ. ಕಾಂತರಾಜ್ ಅವ್ರನ್ನ ನೇಮಕ ಮಾಡಿ ವರದಿ ತಗೊಂಡ್ರಿ. ಆ ವರದಿ ಏನಾಯಿತು? 180 ಕೋಟಿ ಖರ್ಚು ಮಾಡಿ ಕಸದ ಬುಟ್ಟಿಗೆ ಹಾಕಿದಿರಿ. ನೋಡಿ, ಕೇಳಿ, ನಾವು ದಾರಿ ತಪ್ಪಿಸ್ತಾ ಇಲ್ಲ, ದಯವಿಟ್ಟು ಕೇಳಿ. ದಾರಿ ತಪ್ಪಿಸಿದವ್ರು ಸಿದ್ದರಾಮಯ್ಯನವರು, ಕಾಂಗ್ರೆಸ್. ಯಾಕೆ ಹೇಳ್ತೇನೆ ಅಂದ್ರೆ, ಅವತ್ತು ಅಂಕಿ ಸಂಖ್ಯೆಗಳನ್ನು ಡಾಟಾ ಬಿಡುಗಡೆ ಮಾಡಿದರೆ ಆ ಜಾತಿ ಇಷ್ಟು, ಈ ಜಾತಿ ಇಷ್ಟು, ಅವ್ರಿಲ್ಲ ಇವ್ರಿಲ್ಲ ಅಂತೇಳಿ ಯಾರು ಮಾಡಿದ್ದು? ಗೌಪ್ಯವಾಗಿ ಇಡಬೇಕಾದಂಥ ಡಾಟಾನ ಯಾರು ಇಡಬೇಕಾಗಿತ್ತು? ಸರ್, ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಮೊದಲಾಗಿತ್ತು, ಮತ್ತೆ 300 ಮೊನ್ನೆ 200 ಆಯಿತು, 150 ರಿಲೀಸ್ ಆಗಿದೆ. ಕೆಲವರಿಗೆ ಅಕೌಂಟ್ ಇನ್ನೂ ಹೋಗಿಲ್ಲ. ಇಷ್ಟು ಇತಿಹಾಸ ಕೊಟ್ಟಿರ್ತಕ್ಕಂಥದ್ದು. ಅಶೋಕ್ ಹತ್ರ, ವಿಜಯೇಂದ್ರ ಹತ್ರ ಪಾಠ ಕಲಿತು ರೈತರ ಬಗ್ಗೆ ನಾವು ಕಾಳಜಿ ವಹಿಸುವಂಥ ಅವಶ್ಯಕತೆ ಇದೆ. ಅವ್ರ ಬಗ್ಗೆ ಬಿಜೆಪಿ ಅವರು ಟೀಕೆ ಮಾಡ್ತಾನೆ ಇರ್ತಾರೆ. ಇಡೀ ಫಸ್ಟ್ ಟೈಮ್ ನಮಗೆ ಇಲ್ಲಿ ಬಂದು ಮಾತಾಡ್ತಾರೆ. ಫಸ್ಟ್ ಟೈಮ್ ನೀವು ನಮ್ದಾಗ ತೊಗರಿ ಇಡೀ ದೇಶದವರೆಲ್ಲ ದಾಲ್ ಉಣ್ತಾರೆ. ನಮ್ಮ ದಾಲ್ ಮಿಲ್ಗಳು ಮುಂಚೆ ಸಾಯ್ತಾಗಿರ್ತಾವೆ. ಪ್ರಕೃತಿ ನಮ್ಮ ಕೈಲಿಲ್ಲ, ನಿಮ್ಮ ಕೈಲೂ ಇಲ್ಲ. ಆದರೆ ಆ ನಷ್ಟ ಆದವ್ರ ಪರವಾಗಿ ನಾವು ನಿಲ್ತೀವಿ ಸರ್ಕಾರ. ಅಲ್ಲ, ಒಂದು ಸರಿ ಅಟ್ಲೀಸ್ಟ್ ನೀವು ಸಮೀಕ್ಷೆ ಆಗಿದಾಗವರೆಗೂ ಇವ್ರಿಗೆ ಏನೋ ಒಂದು ಪರಿಹಾರ, ಅದನ್ನೇ ಮಧ್ಯಾಹ್ನ ಮೀಟಿಂಗ್ ಆದಮೇಲೆ ತೀರ್ಮಾನವನ್ನು ತಗೊಂಡು ಮುಖ್ಯಮಂತ್ರಿಯವರೇ ಪ್ರೆಸ್ ಮೀಟ್ ಮಾಡೋದ್ರಿಂದ. ಸೊ ಈಗ ನಾನು ಈಗ ಈ ಕ್ಷಣದಲ್ಲಿ ಮಾತನಾಡ್ತಕ್ಕಂಥ ಸೂಕ್ತ ಇಲ್ಲ. ಒಟ್ಟು ಇಡೀ ಸರ್ಕಾರವೇ ಇಲ್ಲಿದೆ ಅನ್ಕೋಬೋದು. ಮುಖ್ಯಮಂತ್ರಿ ಇದ್ದ ಮೇಲೆ ಇಡೀ ಸರ್ಕಾರವೇ ಇಲ್ಲಿದೆ ಇಲ್ಲ. ಅಲ್ಲ, ಇವತ್ತೇನು ಗುಡ್ ನ್ಯೂಸ್ ಕೊಡ್ತೀರಿ ಸರ್? ಈಗ ಕ್ರಾಪ್ ಇನ್ಶೂರೆನ್ಸ್ ಅವರಿಗೆಲ್ಲ ಪರಿಹಾರ ಕೊಡಿಸಿದೆ. ಆದ್ರೆ ಇದುವರೆಗೂ ಬೆಳೆ ಹಾನಿಗೆ ಸರ್ಕಾರದಿಂದ ಏನು ಪರಿಹಾರ ಬರ್ತಿತ್ತು? ನಿಮ್ಮ ಸರ್ಕಾರ ಬಂದ್ಮೇಲೆ ಕೂಡ ಸಂಪ್ರದಾಯನ ಬಂದ್ ಮಾಡಿಬಿಟ್ಟಿದೆ. ಆಲ್ರೆಡಿ NDRFನಲ್ಲಿ SDRFನಲ್ಲಿ ಪರಿಹಾರ ಕೊಡಲಿಕ್ಕೆ ಏನು ತಯಾರಿತ್ತು, ಅದು ಮತ್ತೆ ಎಕ್ಸ್ಟೆಂಡ್ ಆದ್ರಿಂದ ಪ್ರಭಾವ ಒಂದು ವಾರ ಲೇಟ್ ಆಗಿದೆ. ಇವತ್ತು ತೀರ್ಮಾನ ಆಗಿದೆ. ಪರಿಹಾರ ಕೊಡಬೇಕನ್ನೋ ಬೇಡಿಕೆ ಇದೆ ಸರ್. ಹೋದ ವರ್ಷನೂ ಕೊಡಲಿಲ್ಲ, ಈ ವರ್ಷನೂ ಇನ್ನೇ ಇದೇ ಇರೋರು. ಅಲ್ಲ ಸರ್, ಇವತ್ತು ಸರ್ಕಾರದಿಂದ ಈ ಭಾಗದ ರೈತರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಅಂತ? ವಿಮೆ ಇರೋರಿಗೆ ಪರಿಹಾರ ಸಿಕ್ಕಿದೆ. ವಿಮೆ ಇಲ್ಲದೆ ಇರೋರಿಗೆ ಇವತ್ತು ನಾವು ಏನೇನು ಪೊಸಿಷನ್ ಇದೆ ಮೀಟಿಂಗ್ ಮಾಡಿ. ಅಲ್ಲ, ಅದು ಕಳೆದ ಬಾರಿ